ಆರಾಧ್ಯ ಗುರು ಶಾಂತಶಿವಗಿ ಅನುಷ್ಠಾನ ಮೂರ್ತಿ ಶ್ರೀಮದ್ ಜಗದ್ಗುರು ಶ್ರೀ ಮಲ್ಲಿಕಾರ್ಜುನ ಶಂಕರ ಶಿವಾಚಾರ್ಯನ ಎನ್ನ ಮನೋಮಂದಿರದಲ್ಲಿ ಧ್ಯಾನಿಸಿಕೊಳ್ತಾ ಈ ದಿವ್ಯ ವೇದಿಕೆ ಮೇಲೆ ಆಶೀನರಾಗಿರ್ತಕ್ಕಂಥ ಪರಮ ಪೂಜ್ಯರ ಪಾದಪದ್ಮಕ್ಕೂ ಜೊತೆಗೆ ಗುರು ಹಿರಿಯರ ಪಾದಪದ್ಮಕ್ಕೂ ಈ ಕಾರ್ಯಕ್ರಮಕ್ಕೆ ಅವರಿವರಿಲ್ಲದೆ ಎಲ್ಲರೂ ಹನುಮನ ಭಕ್ತರಾಗಿ ಈ ಕಾರ್ಯಕ್ರಮಕ್ಕೆ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡುವಂಥ ನಿಟ್ಟಿನಲ್ಲಿ ತಾವೆಲ್ಲರೂ ಈ ಕಾರ್ಯಕ್ರಮವನ್ನು ಒಂದು ಸಂಕಲ್ಪದ ರೀತಿಯಲ್ಲಿ ಯಶಸ್ವಿ ಮಾಡಬೇಕಂತ ಬಂದಿರತಕ್ಕಂಥ ಎಲ್ಲ ಸದ್ಭಕ್ತರ ಪಾದಪದ್ಮಕ್ಕೆ ಅನಂತ ಕೋಟಿ ಭಕ್ತಿ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಇವತ್ತಿನ ಈ 88ನೇ ಹನುಮನ ಜಯಂತಿ ನೋಡ್ರಿ ಅಂಥ ಒಂದು ಪವಾಡ ಆತಂದ್ರೆ ನಮ್ಮ ಶರಣರು ಮಾರ್ಗದರ್ಶಕರು ಹಿರಿಯರು ನಮ್ಮ ಈರಪ್ಪನ ಮನ್ವಿಯವರು ಮನಸ್ಸು ಹೆಂಗೈತಿಪ್ಪ ಅಂತಂದ್ರೆ ದಯೆ ಕರುಣೆ ಅನುಕಂಪ ಇವೆಲ್ಲವುಗಳನ್ನು ಮೈಗೂಡಿಸಿದಾಗ ಇಂಥ ಕಾರ್ಯಕ್ರಮಗಳು ಉದ್ಭವ ಆಗ್ತವೆ. ಸಾಮಾನ್ಯ ಅಲ್ಲರಿ ಕೆಲಸ. ನಾವು ಬಂದ ಕೂಡಲೇ ಒಂದು 10 ನಿಮಿಷ ಆಗಿದ್ದಿಲ್ರಿ ಲೈಟ್ ಅದು ನೀವೆಲ್ಲ ನಿಮಗೆಲ್ಲ ಗಮನಕ್ಕೆ ಬಂದದು. ಹಿರಿಯರು ಭಾಳ ಚರ್ಚೆ ಹೆಂಗೆ ಇನ್ನು ಕಾರ್ಯಕ್ರಮ ಹೆಂಗೆ ಲೈಟನ್ನು ಹಾದು ಅಂದ್ರೆ ಹೆಂಗೆ ಎಲ್ಲ ಮೈಕ ಎಲ್ಲ ಬಂದಾಗ್ತದೆ. ಕಾರ್ಯಕ್ರಮ ಸುಸಜ್ಜಿತವಾಗಿ ನಡೀಲಿಕ್ಕೆ ಸಾಧ್ಯ ಆಗೋದಿಲ್ಲ ಅನ್ನುವಂಥದ್ದು ಅವ್ರ ಮನಸ್ಸಿನೊಳಗೆ ಭಾಳ ಒಂದು ಥರದ ಒಂದು ಯೋಚನೆ ಬಂದಿದ್ದು. ಆಲೋಚನೆ ಅನ್ನುವಂಥದ್ದು ಹೆಂಗೈತಿ, ಶಕ್ತಿ ಒಂದು ಆಲೋಚನೆಯ ಸಂಕಲ್ಪ ಅನ್ನುವಂಥದ್ದು ಹೆಂಗೈತಿಪ್ಪ ಅಂತಂದ್ರೆ ನಿಜವಾಗಲೂ ಹನುಮ ಅವರಲ್ಲಿ ಇರ್ತಕ್ಕಂಥ ಒಂದು ಶಕ್ತಿಗೆ ಸ್ಥೈರ್ಯವನ್ನು ಕಟ್ಟ ಲೈಟ್ ಬರುವಂಗೆ ಮಾಡಿ ಹೋಗಿದ್ದ ಲೈಟ್ ಬಂದವ್ರಿ. ಭಾಳ ನಿಮಿಷ ಆಗಲಿಲ್ಲ, 2 ನಿಮಿಷ ರೀ. ನಾವು ಹೇಳಿದ್ವಿ ರೀ ಹಿರಿಯರ, ನೀವು ಭಾಳ ಭಕ್ತಿವಾದರಿ, ಹನುಮಾನ ಮೇಲೆ ನೀವು ಭಾಳ ಭಕ್ತಿಯಿಂದ ನೀವು ದುಡ್ಕಿ ಮಾಡ್ತೀರಿ, ನಿಜವಾಗ್ಲೂ ಇನ್ನು ಭಾಳ ನಿಮಿಷ ಹೋಗೋದಿಲ್ಲ, ಲೈಟ್ ಬರ್ತಾವಂತ ಹೇಳಿದ್ವು. ಲೈಟ್ ಬಂದು ಇದು ಒಂದು ಸಾಕ್ಷಿ ಅವರು ಮಾಡಿರ್ತಕ್ಕಂಥ ಒಂದು ಪರಮ ಭಕ್ತಿ ಹಂತದೈತಿತ್ತು ಅನ್ನುವಂಥದ್ದು. ಮನುಷ್ಯನಲ್ಲಿ ಆಲೋಚನೆಯನ್ನ ಏನ್ ಮಾಡ್ತೈತಪ್ಪ ಅಂತಂದ್ರೆ ಮನುಕುಲವನ್ನ ಸೃಷ್ಟಿ ಮಾಡ್ತೈತಿ, ಮನುಕುಲವನ್ನ ಬೆಳೆಸ್ತೈತಿ, ಮನುಕುಲವನ್ನ ನಾಶ ಮಾಡ್ತೈತಿ. ಆಲೋಚನೆಗೆ ಬಹಳ ದೊಡ್ಡ ಶಕ್ತಿ ಇದೆ. ಆಲೋಚನೆಯನ್ನ ನಾವು ಯಾವ ರೀತಿ ಮಾಡ್ತೀವಿ ಅದೇ ರೀತಿ ಕಾರ್ಯಕ್ರಮಗಳು ನಡೆದು ಬರ್ತಾವೋ, ನಮ್ಮ ಜೀವನ ನಮ್ಮ ಬದುಕು ಸಾಗ್ತಾವ. ಆಲೋಚನೆಯನ್ನ ಬಹಳ ಮಹತ್ವದ್ದು ಅನ್ನುವಂಥದ್ದನ್ನ ಶರಣರು ಸತ್ಪುರುಷರು ಹೇಳ. ಒಂದು ಊರಾಗ್ರಿ ಕಲ್ಪ ತರುವಂತ ಒಂದು ಮರ ಇತ್ತ. ಕಲ್ಪ ತರುವಂತ ಮರ ಅಂದ್ರೆ ಕಲ್ಪ ತರುವಂತಂದ್ರೆ ಬೇಡಿದ್ದು ವರ ಕೊಡುವಂತ ಒಂದು ಮರ. ಒಬ್ಬ ಏನ್ ಮಾಡಿದ್ದಪ್ಪ ಅಂತಂದ್ರ ನಡ್ಕೋತ ಬಂದಿದ್ದ. ಒಂದು ಊರಿಂದ ಇನ್ನೊಂದು ಊರಿಗೆ, ಬೇರೆ ಎಲ್ಲೋ ಊರಿಗೆ ಹೋಗ್ಬೇಕಾಗಿತ್ತವ. ಆ ಊರಿಗೆ ಬಂದಿದ್ದ. ಆ ಕಲ್ಪ ತರುವ ಮರದ ತಳಕ್ ಕೂತ್ರ ಬಹಳ ಧನವಾಟಾಗಿದ್ದು, ಬಹಳ ಸುಸ್ತಾಗಿದ್ದ. ಅವನ್ ಗೊತ್ತಿಲ್ಲ ಇದು ಕಲ್ಪ ತರುವ ಮರ ಐತೆ ಅನ್ನೋದು ಗೊತ್ತಿಲ್ಲ. ಆ ತಳಗ್ ಬಂದು ಕೂತ್ಕೊಡ್ಲಿ ಅವಾಗ ಆನಂದ ಅನಿಸ್ತದೆ. ನೋಡ್ರಿ ಕಲ್ಪ ತರು ಮರ, ಯಾರಿಗಾದರೂ ಅಂತ ಮರದ ಕೆಳಗೆ ಕೂತಪ್ಪ ಅಂತಂದ್ರೆ ಅಷ್ಟು ಆನಂದ ಆಗುವಂತಹ ಅನುಭವ ಆಗುವಂಥದ್ದನ್ನದ. ಆ ಕಲ್ಪ ತರು ಮರದ ತಳಗ್ ಕೂತ್ಕೊಡ್ಲಿ ರೀ ಅವಾಗ ಏನ್ ಅನಿಸ್ತಂದ್ರ, ನಾ ಭಾಳ ಧನವಾಟಾಗೀನಿ, ನನಗೊಂದು ಸ್ವಲ್ಪ ಪ್ರಸಾದ ವ್ಯವಸ್ಥೆ ಆಗಿದ್ರೆ ಭಾಳ ಒಳ್ಳೇದಾಗಿತ್ತು ಅನ್ನೋ ಮಾತ ಅನ್ಕೋತಾನ. ಅಂದು ಕೂಡ್ಲೇನ ರೀ ಪ್ರಸಾದ ಬಿಡ್ತೈತ್ರಿ. ಪ್ರಸಾದ ಬಿಡ್ತೈತಿ, ಭಾಳ ಹಸುವಾಗಿರ್ತೈತಿ, ಧನವಾಟಾಗಿರ್ತಾನ್ರಿ. ಗಬ ಪ್ರಸಾದ ತಗೋತಾನೋ. ತಗೊಂಡ್ ಏನೈತಿಪ್ಪ ಅಂತಂದ್ರ ಅವಾಗ ಮಾತು ಅನಿಸ್ತೈತ್ರಿ ಮನಸ್ಸಿನಾಗ. ಆಲೋಚನೆ ನೋಡ್ರಿ, ಮನಸ್ಸಿನಾಗ ಆಲೋಚನೆ. ಪ್ರಸಾದ ಅಂತೂ ಆತು, ಮ್ಯಾಲ ತಂಪೈತಿ, ಇನ್ನೊಂದ್ ಸ್ವಲ್ಪ ಮಾಡ್ಕೊಂಡ್ ಎದ್ದು ಮಾತು ಮುಂದೆ ಹೋದ್ರ ಅಂತಂದು ಹೇಳಿ ಹಾಸಿಗೆ ಚಾದರ ಬಂದ್ರೆ ಭಾಳ ಚಲೋ ಆಕಿತ್ತು ಅನ್ನುವಂಥ ಆಲೋಚನೆ ಮಾಡಿದ ಕೂಡಲೇ ಹಾಸಿಗೆನೂ ಬರ್ತೈತಿ, ಚಾದರ ಬರ್ತೈತಿ. ಹಾಸಿಗೆ ಬರ್ತೈತಿ, ಚಾದರ ಬರ್ತೈತ್ರಿ. ಪಟ್ಟ ಅದ್ರ ಮೇಲೆ ಕೊಂಡಿರ್ತಾನ, ಕೂತ್ ಆರಾಮ್ ಸರಿ ಹೊಳ್ಯಾಡ್ತಿರ್ತಾನು. ಅವ್ನು ತಲೆಯಾಗ ಮಾತು ಹೊಳ್ಯಾಡ. ಆಗಲೇ ನನಗೆ ಪ್ರಸಾದ ಬೇಕಂತಂದು ಪ್ರಸಾದ ಬಂತು, ಚಾದರ ಬೇಕಂತಂದು ಗಾದಿ ಬೇಕಂತಂದು ಅದು ಬಂದು ಹೋಯ್ತು. ಏನೋಪ್ಪ ಇಲ್ಲಿ ಎಲ್ಲರೇ ದೇವ್ ಭೂತ ಐತನ ಅಂತ ಕೇಳ್ತಾರ. ಅದು ಕೂಡಲೇನ ದೇವ ಭೂತ ಬಿಡ್ತೈತಿ. ಆಲೋಚನೆ ನೋಡ್ರಿ, ಮನುಷ್ಯನ ಆಲೋಚನೆ ಅನ್ನುವಂಥ ಶಕ್ತಿ ಹಂಗೈತೆ. ದೇವ ಭೂತ ಬಿಡ್ತೈತ್ರಿ. ಅದು ನೋಡಿ ಕೂಡಲೇ ಡರ ಅಂದ್ಬಿಡ್ತಾನ. ವಾಟ ಜೀವ ಏನೈತೆ ಅಂದ್ರೆ ಕೊತ್ತಿಗೆ ಬಂದು ಕೂತ್ ಬಿಡ್ತೈತಿ. ಇನ್ನು ಬಗ್ಗೆ ಇರ್ತೀನಿ, ನನ್ನ ದೇವ ಬಿಡುದಿಲ್ಲ, ದೇವ ನಾನು ಬಿಡುದಿಲ್ಲ, ನಾನು ಬಿಡ್ತೈತಿ ಅಂತ ಅಷ್ಟನ್ನು ತಡ ಇಲ್ಲ, ಅವನು ಬಿಡ್ತೈತಿ. ಇದರ ಅರ್ಥ ಏನಪ್ಪಾ ಅಂತಂದ್ರ ಕೆಟ್ಟ ಆಲೋಚನೆಯನ್ನ ಮಾಡಿ ಅವನ ಜೀವನ ಕಳ್ಕೊಂಡ. ಇದು
ನಮ್ಮಲ್ಲಿರ್ತಕ್ಕಂಥ ಒಂದು ತಾತ್ಪರ್ಯ ಏನಪ್ಪಾ ಅಂದ್ರೆ ದೃಷ್ಟಾಂತ, ಕೆಟ್ಟ ಆಲೋಚನೆ ಮಾಡೋದ್ರಿಂದ ಅವನು ಜೀವನವನ್ನು ಕಳ್ಕೊಂಡ, ಒಳ್ಳೆಯ ಆಲೋಚನೆಗಳಿಂದ ನಮ್ಮ ಶರಣರು, ಮಾರ್ಗದರ್ಶಕರು, ಹಿರಿಯರು, ಈರಪ್ಪನ ಮನ್ನಿಮೀರಂತವ್ರು ಎಲ್ಲರಿಗೂ ಅವನ ಅನುಭವದ ಅಮೃತವನ್ನು ಉಣಿಸಾಕಿದ್ದಾರೆ ಅನ್ನಕ್ಕೆ ನಮಗೆ ಬಹಳ ಸಂತೋಷ ಆಗ್ತದೆ. ಅವರು ಮಾಡಿರ್ತಕ್ಕಂಥ ಸತ್ಸಂಗ, ಅವರ ತಂದೆಯವರು ಹಾಕಿಕೊಟ್ಟ ಮಾರ್ಗದೊಳಗೆ ಸಾಗಿ ಇಂಥ 88 ವರ್ಷದ ಒಂದು ಸತ್ಸಂಗದ ಕಾರ್ಯಕ್ರಮವನ್ನು ಇಂದಿನ ದಿನಮಾನದಾಗ ನಡೆಸಿಕೊಂಡು ಬರ್ತಾ ಇರೋದೇನಪ್ಪ ಅಂತಂದ್ರೆ ನಿಜವಾಗಲೂ ಅದ್ಭುತವಾಗಿರುವಂಥದ್ದು. ಅದರ ಜೊತೆಗೆ ತಾವೆಲ್ಲ ಗುರು ಹಿರಿಯರು ನೀವೆಲ್ಲ ಕೈ ಜೋಡಿಸಿಕೊಂಡ ತಾಯಿಯರು ಇಲ್ಲಿ ಏನು ಒಂದು ಪ್ರಸಾದ ವ್ಯವಸ್ಥೆ ಆಗಲಿ, ಈ ಕಾರ್ಯಕ್ರಮಕ್ಕೆ ಎಲ್ಲವನ್ನೂ ಕೂಡ ನೀವು ಅವರಿಗೆ ಒಂದು ಈರಪ್ಪನ ಮನವಿಯವರು ಬಂಧು ಬಳಗಕ್ಕೆ, ನಾವು ಬಂಧು ಬಳಗ ನಿಮ್ಮ ಜೊತೆ ಈ ಒಂದು ಸತ್ಸಂಗದ ಕಾರ್ಯಕ್ರಮಕ್ಕೆ ನೀವು ಅನ್ನುವಂಥದ್ದು ನೀವು ಏನು ತೋರಿಸಿಕೊಡಕತ್ತಿರಲ್ಲ, ಇದಕ್ಕೆ ನಿಜವಾಗ್ಲೂ ಈ ಕುಂಬಾರ ಓಣಿಯ ಸದ್ಭಕ್ತರಿಗೂ ಮತ್ತು ಈ ಕಾರ್ಯಕ್ರಮಕ್ಕೂ ಯಶಸ್ವಿ ಮಾಡ್ಕೊಂತ ಬಂದಿರತಕ್ಕಂಥ ಎಲ್ಲರಿಗೂ ಕೂಡ ಅನಂತ ಅನಂತ ಕೋಟಿ ಪ್ರಣಾಮಗಳನ್ನ ಸಲ್ಲಿಸ್ತೀನಿ. ಇನ್ನೊಂದು ಮಾತ ಹೇಳ್ಬಿಡ್ತಾರೆ, ಒಂದು ದೃಷ್ಟಾಂತ ಒಳಗೆ ಹೇಳ್ತಾರೆ, ಶ್ರೀಕೃಷ್ಣ ಮತ್ತು ಅರ್ಜುನ್ ಒಳಗೆ ಚರ್ಚೆ ನಡೀತೈತಿ. ಈ ಭೂಮಿ ಮೇಲೆ ದೊಡ್ಡವ್ರು ಯಾರು ಅಂತಂದ್ರೆ, ಈ ಭೂಮಿ ಮೇಲೆ ದೊಡ್ಡವ್ರು ಯಾರು ಅಂತನ್ನುವಂತ ಚರ್ಚೆ ನಡೆಯುವಂತ ಸಂದರ್ಭದಾಗ ಅರ್ಜುನ ಶ್ರೀಕೃಷ್ಣ ಕೇಳ್ತಾರೆ, ಈ ಭೂಮಿ ಮೇಲೆ ದೊಡ್ಡವ್ರು ಯಾರು? ಅವಾಗ ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾರೋ, ಈ ಬ್ರಹ್ಮಾಂಡದ ಮೇಲೆ ದೊಡ್ಡವ್ರು ಯಾರು ಅನ್ನುವಂತ ಪ್ರಶ್ನೆ. ಅವಾಗ ಶ್ರೀಕೃಷ್ಣರು ಹೇಳ್ತಾರೋ, ಹೌದು, ಈ ಬ್ರಹ್ಮಾಂಡದ ಮೇಲೆ ಅತಿ ದೊಡ್ಡದು ಯಾವುದಪ್ಪ ಅಂತಂದ್ರೆ ಭೂಮಿ ನಿಜ. ಆದ್ರೆ ಭೂಮಿ ಮೇಲೆ 3 ಪಟ್ಟು ಸಮುದ್ರ ಐತಿ, ಅದನ್ನು ದೊಡ್ಡದು ಅನ್ಲಿಕ್ಕೆ ಬರುದಿಲ್ಲ ಅಂತ ಹೇಳ್ತಾರೆ. ಸಮುದ್ರ ಬಹಳ ದೊಡ್ಡದಂತಂದ್ರೆ ನಾವು ತಿಳ್ಕೋಬಹುದು, ಅದನ್ನು ಕೂಡ ನಾವು ಅನ್ಲಿಕ್ಕೆ ಬರುದಿಲ್ಲ. ಯಾಕಪ್ಪ ಅಂತಂದ್ರ ಅಗಸ್ತ್ಯ ಮುನಿ ಅನ್ನುವಂತ ಋಷಿ ಆ ಸಮುದ್ರದ ನೀರನ್ನ ಏನಂತಂದ್ರೆ ಬೊಕ್ಷಾಗ ನೀರು ಕೊಡೋದ್ರಂತ ಚರಿತ್ರೆ ಒಳಗೈತಿ. ಹಂಗಂತೇಳಿ ಅಗಸ್ತ್ಯ ಮುನಿಯನ್ನ ಋಷಿಯನ್ನು ಕೂಡ ನಾವು ದೊಡ್ಡವರು ಅಂತಂದು ಹೇಳಿ ನಾವು ತಿಳ್ಕೋಬಹುದು. ಆದ್ರೆ ಅವರು ಕೂಡ ಆಕಾಶದಾಗ ನಕ್ಷತ್ರ ಗ್ರಹಗಳಂತೆ ಕಾಣಕತ್ತಾರೋ, ಅವರನ್ನು ಕೂಡ ನಾವು ದೊಡ್ಡವರನ್ನ ಬರೋದಿಲ್ಲ. ಆಕಾಶವನ್ನು ಕೂಡ ನಾವು ದೊಡ್ಡವರನ್ನು ಬರೋದಿಲ್ಲ. ಯಾಕಪ್ಪ ಅಂದ್ರೆ ಆಕಾಶವನ್ನು ವಾಮನ ಅವತಾರದಾಗ ನನ್ನ ಪಾದದ ತೊಳಗೆ ಏನಪ್ಪಾ ಅಂತಂದ್ರೆ ನಾ ಇಟ್ಕೊಂಡಿನಿ ಅಂತನ್ನುವಂತ ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾರೆ. ಪಾದದ ತಳಗ ಆಕಾಶವನ್ನು ಇಟ್ಕೊಂಡು ವಾಮನ ಅವತಾರದೊಳಗ ಅದ ಕಥೆ ನೀವು ಕೇಳಿದ್ರೆ ಅದರ ಒಳಗೆ ಗೊತ್ತಾಗ್ತದೆ. ಮತ್ತೆ ಮುಂದೆ ಹೋಗಿ ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾನು, ನಾನು ದೊಡ್ಡವಲ್ಲ ಅಂತ ಹೇಳ್ತಾರ. ನೋಡಿ ಎಂತ ಒಂದು ಮಾತು, ನಾನು ದೊಡ್ಡವಲ್ಲ. ಹಂಗಾದ್ರೆ ದೊಡ್ಡವರು ಯಾರು? ಯಾರ ಹೃದಯದಲ್ಲಿ ದಯೆ, ಕರುಣೆ, ಅನುಕಂಪ, ಮಾನವೀಯತೆ, ಅನುಕಂಪ, ಮಾನವೀಯತೆಯ ಸಂಬಂಧ ಇವುಗಳನ್ನು ಯಾರು ಮನುಷ್ಯನೊಳಗೆ ಇಟ್ಟುಕೊಂಡ ನನ್ನ ನಾಮಸ್ಮರಣೆ ಮಾಡ್ತಾರಲ್ಲ, ಆ ಪುಟ್ಟ ಹೃದಯದ ಒಳಗೆ ನಾ ಇರ್ತನೋ ಅಂತ ಮಾತನ್ನು ಹೇಳ್ತಾರೆ. ಇದರ ಅರ್ಥ ಏನಪ್ಪಾ ಅಂತಂದ್ರ ಭಕ್ತರು, ನಿಜವಾದ ಪರಮ ಭಕ್ತ ಪರಮಾತ್ಮನಿಗಿಂತ ದೊಡ್ಡವ. ಇವತ್ತು ನಮ್ಮ ಈರಪ್ಪನ ಮನವಿ ಹಿರಿಯರು ಏನಪ್ಪಾ ಅಂತಂದ್ರ ಅವರ ದಿನನಿತ್ಯ ಒಂದು ಜೀವನದ ಚರಿತ್ರೆಗಳನ್ನು ನೋಡಿದಾಗ, ದಿನನಿತ್ಯ ಅವರ ಕಾರ್ಯವೈಖರಿಗಳನ್ನು ನೋಡಿದಾಗ ನಮಗನಿಸ್ತದೆ ಇಂಥ ಸರಳ ಸಜ್ಜನಿಕೆಯ ಒಬ್ಬ ಭಕ್ತರು, ಹನುಮಾನ ಭಕ್ತರು, ಗುರುವಿನ ಭಕ್ತರು, ಅವರ ಒಂದು ಸಾನ್ನಿಧ್ಯದೊಳಗೆ ನಾವು ಕೂಡ ಇಲ್ಲಿ ಇದೀವಪ್ಪ ಅನ್ನಕ ನಾವು ಬಹಳ ಸಂತೋಷ ಇರ್ತದ. ಈ ಕಾರ್ಯಕ್ರಮಕ್ಕೆ ನಮಗೂ ಕೂಡ ಅವಕಾಶ ಮಾಡಿಕೊಟ್ಟಿದ್ರಿ. ತಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳನ್ನು, ಮನವಿ ಕುಟುಂಬದವರು ಕೂಡ ಧನ್ಯವಾದಗಳನ್ನು ಹೇಳ್ತಾ ಮುಂದಿನ ಅವಕಾಶವನ್ನು ಕೊಡ್ತಾರೆ.